ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ದಿನ ನಾವು 2ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೈಲುಗಲ್ಲು ಒಂದರಲ್ಲಿ ಇರುವೆಯ ಪಯಣ ಇದರಲ್ಲಿ ಘನಾಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಘನಾಕೃತಿಗಳು ಎಂದರೇನು? ಘನಾಕೃತಿಗಳು ಎಂದರೆ ಉದ್ದ, ಅಗಲ ಹಾಗೂ ಎತ್ತರ ಈ 3 ಆಯಾಮಗಳನ್ನು ಹೊಂದಿರುವಂತಹ ಆಕೃತಿಗಳಿಗೆ ನಾವು ಘನಾಕೃತಿಗಳು ಅಂತ ಹೇಳಿ ಕರೆಯುತ್ತೇವೆ. ನೋಡಿ, ಇಲ್ಲಿ ನಾವು ಕೆಲವೊಂದು ಆಕೃತಿಗಳನ್ನು ಇಟ್ಟಿದ್ದೇವೆ. ಈ ಎಲ್ಲಾ ಆಕೃತಿಗಳನ್ನು ನಾವು ಘನಾಕೃತಿಗಳು ಅಂತ ಹೇಳಿ ಕರಿತೀವಿ. ಯಾಕೆ ಈ ಎಲ್ಲ ಆಕೃತಿಗಳನ್ನು ನಾವು ಘನಾಕೃತಿಗಳು ಅಂತ ಹೇಳಿ ಕರಿತೇವೆ? ನೋಡಿ, ಈ ಎಲ್ಲ ಆಕೃತಿಗಳಲ್ಲಿಯೂ ಸಹ ನಾವು ಉದ್ದ, ಅಗಲ ಹಾಗೂ ಎತ್ತರ ಈ 3 ಆಯಾಮಗಳನ್ನು ನಾವು ನೋಡಬಹುದಾಗಿದೆ. ಆದ್ದರಿಂದ ಈ ಆಕೃತಿಗಳನ್ನು ನಾವು ಘನಾಕೃತಿಗಳು ಅಂತ ಹೇಳಿ ಕರಿತೇವೆ. ಮೊದಲಿಗೆ ನಾವು ಈ ಆಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಯಾವ ಆಕೃತಿ? ಅಂದ್ರೆ ಇದನ್ನ ನಾವು ಚೌಕಘನ ಅಂತ ಹೇಳಿ ಕರಿತೇವೆ. ಯಾಕೆ ಇದನ್ನು ನಾವು ಚೌಕಘನ ಅಂತ ಹೇಳಿ ಕರಿತೇವೆ? ಇದನ್ನು ನೋಡಿ, ಇದರ ಮುಖಗಳು ಪ್ರತಿಯೊಂದು ಮುಖಗಳು ಸಹ ಸಮನಾಗಿದೆ ಮತ್ತೆ ಅಂಚುಗಳು ಸಹ ಸಮನಾಗಿದೆ. ಇದು ಸಹ ಉದ್ದ, ಅಗಲ ಮತ್ತು ಎತ್ತರ ಎಂಬ 3 ಆಯಾಮಗಳನ್ನ ಇದು ಹೊಂದಿದೆ. ಆದ್ದರಿಂದ ಇದನ್ನು ನಾವು ಚೌಕಘನ ಅಂತ ಹೇಳಿ ಕರಿತೇವೆ. ಈ ಚೌಕಘನದಲ್ಲಿ ನಾವು ಎಷ್ಟು ಮುಖಗಳನ್ನು ನೋಡ್ಬೋದು? ನೋಡಿ, ಇದನ್ನು ನಾವು ಮುಖಗಳು ಅಂತ ಹೇಳಿ ಕರಿತೇವೆ. ಈ ಚೌಕಘನಕ್ಕೆ ನಾವು 1, 2, 3, 4, 5, 6 ಈ ಚೌಕಘನದಲ್ಲಿ ನಾವು 6 ಮುಖಗಳನ್ನು ನಾವು ನೋಡಬಹುದಾಗಿದೆ. ಹಾಗೆ ಈ ಚೌಕಘನದಲ್ಲಿ ಎಷ್ಟು ಅಂಚುಗಳಿವೆ ನೋಡೋಣ. 1, 2, 3, 4, 5, 6, 7, 8, 9, 10, 11, 12 ಒಟ್ಟು 12 ಅಂಚುಗಳಿದೆ. ಹಾಗೆಯೇ ಇದರಲ್ಲಿ ಎಷ್ಟು ಶೃಂಗಗಳಿವೆ ನೋಡೋಣ ಬನ್ನಿ. 1, 2, 3, 4, 5, 6, 7, 8 ಒಟ್ಟು 8 ಶೃಂಗಗಳಿವೆ. 6 ಮುಖಗಳು, 12 ಅಂಚುಗಳು ಹಾಗೂ 8 ಶೃಂಗಗಳನ್ನು ನಾವು ಈ ಚೌಕಘನದಲ್ಲಿ ನೋಡಬಹುದಾಗಿದೆ. ನಂತರ ನಾವು ಎರಡನೆಯದಾಗಿ ಈ ಆಕೃತಿಯನ್ನು ನೋಡೋಣ. ಇದನ್ನು ನಾವು ಆಯತ ಘನ ಅಂತ ಹೇಳಿ ಕರಿತೀವಿ. ಈ ಆಕೃತಿಯನ್ನು ನಾವು ಆಯತ ಘನ ಅಂತ ಹೇಳಿ ಕರಿತೀವಿ. ಯಾಕೆ ಇದನ್ನು ನಾವು ಆಯತ ಘನ ಅಂತ ಹೇಳಿ ಕರಿತೇವೆ ಅಂದ್ರೆ ಇದರ ವಿರುದ್ಧ ಮುಖಗಳು ಏನಾಗಿದೆ? ಒಂದಕ್ಕೊಂದು ಸಮನಾಗಿದೆ. ನೋಡಿ, ಈ ಮುಖಕ್ಕೆ ಈ ಮುಖ ಸಮನಾಗಿದೆ, ಈ ಮುಖಕ್ಕೆ ಈ ಮುಖ ಸಮನಾಗಿದೆ. ಆದ್ದರಿಂದ ಇದನ್ನು ನಾವು ಆಯತ ಘನ ಅಂತ ಹೇಳಿ ಕರಿತೇವೆ. ಈ ಆಯತ ಘನದಲ್ಲಿ ಎಷ್ಟು ಮುಖಗಳಿದೆ, ಎಷ್ಟು ಶೃಂಗಗಳಿದೆ, ಎಷ್ಟು ಅಂಚುಗಳಿದೆ ಅಂತ ಹೇಳಿ ನಾವು ಇವಾಗ ನೋಡೋಣ ಬನ್ನಿ. ಇದರಲ್ಲಿ ನೋಡಿ, 1, 2, 3, 4, 5, 6 ಎಷ್ಟು ಮುಖಗಳಿದೆ? 6 ಮುಖಗಳಿದೆ. ಆಯತಘನದಲ್ಲಿ 6 ಮುಖಗಳು ಮತ್ತೆ ಅಂಚುಗಳು ನೋಡೋಣ. 1, 2, 3, 4, 5, 6, 7, 8, 9, 10, 11, 12 ಒಟ್ಟು 12 ಅಂಚುಗಳನ್ನು ನಾವು ಇದರಲ್ಲಿ ನೋಡಬಹುದಾಗಿದೆ. ಹಾಗೆಯೇ ಶೃಂಗಗಳು 1, 2, 3, 4, 5, 6, 7, 8 ಒಟ್ಟು 8 ಶೃಂಗಗಳನ್ನು ನೋಡಬಹುದಾಗಿದೆ. 6 ಮುಖಗಳು, 12 ಅಂಚುಗಳು ಹಾಗೂ 8 ಶೃಂಗಗಳನ್ನು ಇದರಲ್ಲಿ ನಾವು ನೋಡಬಹುದಾಗಿದೆ. ಇದನ್ನು ನಾವು ಆಯತ ಘನ ಅಂತ ಹೇಳಿ ಕರಿತೇವೆ. ನಂತರ ನಾವು ಈ ಆಕೃತಿಯನ್ನ ನೋಡೋಣ. ಇದನ್ನು ನಾವು ಏನಂತ ಕರಿತೀವಿ? ಇದನ್ನು ನಾವು ಶಂಕು ಅಂತ ಹೇಳಿ ಕರಿತೇವೆ. ಈ ಶಂಕುವಿನಲ್ಲಿ ನಾವು ಒಂದು ಸಮತಲ ಮೇಲ್ಮೈಯನ್ನು ನೋಡ್ಬೋದು, ಇನ್ನೊಂದು ವಕ್ರ ಮೇಲ್ಮೈಯನ್ನ ನೋಡ್ಬೋದು. ಅಂದ್ರೆ 2 ಮುಖಗಳಿದೆ, ಒಂದು ಸಮತಲ ಮೇಲ್ಮೈ, ಇನ್ನೊಂದು ವಕ್ರ ಮೇಲ್ಮೈ. ಒಟ್ಟು 2 ಮುಖಗಳು ಇವೆ. ಮತ್ತೆ ಇದರಲ್ಲಿ ಯಾವುದೇ ಅಂಚುಗಳು ಇಲ್ಲ. ಈ ಶಂಕುವಿನಲ್ಲಿ ಯಾವುದೇ ಅಂಚುಗಳು ಇಲ್ಲ. ಮತ್ತೆ ಇದರಲ್ಲಿ ಒಂದು ಶೃಂಗವನ್ನು ನಾವು ನೋಡಬಹುದಾಗಿದೆ. 2 ಮುಖಗಳು, ಒಂದು ಸಮತಲ ಮೇಲ್ಮೈ, ಇನ್ನೊಂದು ವಕ್ರ ಮೇಲ್ಮೈಯನ್ನ, ಹಾಗೂ ಇದರಲ್ಲಿ ಯಾವುದೇ ಅಂಚುಗಳು ಇಲ್ಲ. ಮತ್ತೆ ಒಂದು ಶೃಂಗವನ್ನು ನಾವು ನೋಡಬಹುದಾಗಿದೆ. ನಂತರ ನಾವು
ಈ ಆಕೃತಿಯನ್ನ ನೋಡೋಣ. ಇದನ್ನ ನಾವು ಏನಂತ ಕರಿತೀವಿ? ಇದನ್ನ ನಾವು ಸಿಲಿಂಡರ್ ಇದನ್ನ ನಾವು ಸಿಲಿಂಡರ್ ಅಂತ ಕರಿತೀವಿ. ಇದು ಸಹ ಉದ್ದ, ಅಗಲ ಮತ್ತು ಎತ್ತರ ಎಂಬ 3 ಆಯಾಮಗಳನ್ನ ಇದು ಹೊಂದಿದೆ. ಇದರಲ್ಲಿ ನಾವು 2 ಸಮತಲ ಮೇಲ್ಮೈಯನ್ನ ನೋಡಬಹುದಾಗಿದೆ. 1, 2 ಸಮತಲ ಮೇಲ್ಮೈಯನ್ನ ನೋಡಬಹುದಾಗಿದೆ. 1 ವಕ್ರ ಮೇಲ್ಮೈಯನ್ನ ನೋಡಬಹುದಾಗಿದೆ. ಈ ಸಿಲಿಂಡರ್ನಲ್ಲಿ ನಾವು ಒಟ್ಟು 3 ಮುಖಗಳಿವೆ ಹಾಗೂ ಇದರಲ್ಲಿ ಯಾವುದೇ ಅಂಚುಗಳು ಇಲ್ಲ, ಯಾವುದೇ ಶೃಂಗಗಳು ಇಲ್ಲ.